ಮಹರ್ಷಿಗಳೇ, ಏನು ಚಿಂತೆಯನ್ನು ಮಾಡೋ ಅಗತ್ಯವಿಲ್ಲ. ಈಗೇನು ನಿಮ್ಮ ಮನಸ್ಸಿನಿಂದ ಹೃದಯದಿಂದ ಒಂದು ಮಾತು ಬಂತಲ್ಲ, ಮಾನುಷ್ಯಾದ ಪ್ರತಿಷ್ಠಾಂ ತಮಗಮ ಶಾಶ್ವತಿ ಸಮಾಹ, ಆ ವಾಣಿ ಅದು ಬಂದಿರುವಂಥದ್ದು ನಮ್ಮೆಲ್ಲರ ಯೋಜನೆಯಂತೆ. ದೈವ ಸಂಕಲ್ಪದಂತೆ ಆ ಮಾತು ನಿಮ್ಮಲ್ಲಿಂದ ಬಂದಿದೆ. ಮಚ್ಚಂದ ದೇವತೆ ಬ್ರಹ್ಮನ್ ಪ್ರವೃತ್ತೆಯಂ ಸರಸ್ವತಿ. ಆ ಮಾತುಗಳು ಬಂದಿರುವಂಥದ್ದು ನನ್ನ ಇಚ್ಛೆಯಿಂದಲೇ ಬಂದಿರುವಂಥದ್ದು. ಈ ಏನೂ ಚಿಂತೆಯನ್ನು ಮಾಡಬೇಕಾದ್ದಿಲ್ಲ, ಗಾಬರಿ ಆಗಬೇಕಾದ್ದಿಲ್ಲ. ಬೆಳಗ್ಗೆ ನಾರದರು ಬಂದರು, ಈಗ ನಾನು ನಾರದರ ಜನಕ ಬಂದಿದ್ದೀನಿ, ಏನಾಯಿತೋ ಬೆಳಗ್ಗೆ ಮಗ ಬಂದ, ಈಗ ಅಪ್ಪ ಬಂದ, ಏನೂ ಚಿಂತೆ ಮಾಡಬೇಕಾದ್ದಿಲ್ಲ. ನೀವೀಗ ಮಾಡಬೇಕಾದಿಷ್ಟೇ. ನಾರದರಿಂದ ಏನು ಕಥೆಯನ್ನು ಕೇಳಿದ್ದೀರಲ್ಲ, ರಾಮಕಥೆ, ಆ ರಾಮಕಥೆಯನ್ನು ನೀವು ರಾಮಸ್ಯ ಚರಿತಂ ಕೃತ್ನಂ ಕುರುತ್ವಂ ಋಷಿಸತ್ತಮ. ನೀವು ಋಷಿಗಳಲ್ಲೇ ಸರ್ವಶ್ರೇಷ್ಠರು. ನೀವು ಆದಿ ಕವಿ ಆಗಿಬಿಟ್ರಿ. ಈಗ ನೀವು ಇಡೀ ರಾಮನ ಚರಿತ್ರೆಯನ್ನು ಸಂಪೂರ್ಣವಾಗಿ ಯಾವ ರೀತಿಯಲ್ಲಿ ನಾರದರು ಯಾವ ಕ್ರಮದಲ್ಲಿ ಹೇಳಿದ್ರಲ್ಲ 100 ಶ್ಲೋಕದಲ್ಲಿ, ಅದನ್ನು ವಿಸ್ತಾರವಾಗಿ ಚರಿತಂ ಕೃತ್ನಂ ಸಂಪೂರ್ಣವಾಗಿ ಶ್ರೀರಾಮಚರಿತೆಯ ರಚನೆಯನ್ನು ನೀವು ಮಾಡಿ